ಎಲ್ರಿಗೂ ನಮಸ್ಕಾರ. ನಾನು ರಾಜಣ್ಣ ಅಂತೇಳಿ ಶ್ರೀ ಮುಷ್ಟೂರೇಶ್ವರ ಸ್ವಾಮಿ ರೈತ ಉತ್ಪಾದಕರ ಕಂಪನಿಯ ಸಿಇಒ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 4 ವರ್ಷದಿಂದ ಈ ಕಂಪನಿಯ ಸಿಇಒ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಮುಷ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು FPO ಪ್ರಾರಂಭ ಮಾಡ್ಕೊಂಡು 2022 ಮತ್ತು 2022ರಲ್ಲಿ ಸಾಲಲ್ಲಿ ಈ ಒಂದು ರೈತ ಉತ್ಪಾದಕರ ಕಂಪನಿಯನ್ನು ಪ್ರಾರಂಭ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಡಿಯಲ್ಲಿ ಈ ಯೋಜನೆಯನ್ನ ನಬಾರ್ಡ್ ಆರ್ಥಿಕ ನೆರವಿನೊಂದಿಗೆ FPO ಪ್ರಾರಂಭ ಮಾಡಿದ್ದೀವಿ. ನಮ್ಮ FPOದಲ್ಲಿ ಸುಮಾರು 1100 ಜನ ರೈತ ಷೇರು ಫಲಾನುಭವಿಗಳನ್ನ ಹೊಂದಿದ್ದಾರೆ. ಪ್ರಾರಂಭದಲ್ಲಿ ನಾವು 2022ರಲ್ಲಿ ಇನ್ಪುಟ್ ಬಿಸ್ನೆಸ್ ಅನ್ನು ನಾವು ಪ್ರಾರಂಭ ಮಾಡಿದ್ದೀವಿ. 2022ನೇ ಸಾಲಿನಲ್ಲಿ ನಾವು 27 ಲಕ್ಷಗಳಷ್ಟು ಇನ್ಪುಟ್ ಮತ್ತು ಔಟ್ಪುಟ್ ಬಿಸ್ನೆಸ್ ಅನ್ನ ಮಾಡಿದ್ವಿ. ಅದೇ ರೀತಿಯಾಗಿ 2023 ಮತ್ತು 24ನೇ ಸಾಲಿನಲ್ಲಿ 1,69 ಸಾವಿರದಷ್ಟು ನಾವು ಇನ್ಪುಟ್ ಮತ್ತು ಔಟ್ಪುಟ್ ಬಿಸ್ನೆಸ್ ಅನ್ನ ನಾವು ಮಾಡಿದ್ವಿ. ಅದೇ ರೀತಿಯಾಗಿ ನಮಗೆ 2004ರಲ್ಲಿ ಆಕ್ಸಲೇಟರಿ ಪ್ರೋಗ್ರಾಮ್ ಅಲ್ಲಿ 2024ರಲ್ಲಿ ಆಕ್ಸಲೇಟರ್ ಪ್ರೋಗ್ರಾಮ್ ಅಂತೇಳಿ ನಮಗೆ ಕೃಷಿ ಕಲ್ಪ ಫೌಂಡೇಶನ್ ಇಂದ ನಮಗೆ ಔಟ್ಪುಟ್ ಬಿಸ್ನೆಸ್ ಮಾಡಲಿಕ್ಕೆ ಮತ್ತು ಮಾರುಕಟ್ಟೆಯ ಒಂದು ಸೌಲಭ್ಯವನ್ನು ಒದಗಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕೃಷಿ ಕಲ್ಪ ಫೌಂಡೇಶನ್ ಇಂದ ಸಿಬ್ಬಂದಿಗಳು ನಮ್ಮ ಜೊತೆ ಬಂದಿರು. ಆ ಒಂದು ಆಕ್ಸಲೇಟರಿ ಪ್ರೋಗ್ರಾಮ್ ಅಲ್ಲಿ ನಮ್ಮನ್ನು ಸೇರಿಸಿಕೊಂಡಿರೋದ್ರಿಂದ ನಮಗೆ ಒಂದು ಕಲಿಕಾ ಅಧ್ಯಯನ ಪ್ರವಾಸಗಳಿರ್ಬೋದು, ತರಬೇತಿ ಕಾರ್ಯಕ್ರಮಗಳಿರ್ಬೋದು, ಮಾರ್ಕೆಟಿಂಗ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ತರಬೇತಿಗಳನ್ನು ಮಾಡಿದರು. ಅದರ ಜೊತೆಗೆ ಸಾಕಷ್ಟು ಆನ್ಲೈನ್ ತರಬೇತಿಗಳನ್ನು ಕೂಡ ಮಾಡಿದರು. ಸೊ ಆ ನಿಟ್ಟಿನಲ್ಲಿ ನಾವು 2024-25ನೇ ಸಾಲಿನಲ್ಲಿ ನಮ್ಮ ಕಂಪನಿಯ ವಹಿವಾಟು ಸುಮಾರು 1,27 ಲಕ್ಷಗಳಷ್ಟು ವಹಿವಾಟನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ಒಂದು ಸಾಕಷ್ಟು ನಮಗೆ ಈ ಔಟ್ಪುಟ್ ಬಿಸ್ನೆಸ್ ಮಾಡಲಿಕ್ಕೆ ಕೃಷಿ ಕಲ್ಪ ಟೀಮ್ನವರು ಮಾರ್ಕೆಟಿಂಗ್ ಲಿಂಕೇಜ್ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಬೈಯರ್ಸ್ ಜೊತೆ ನಮಗೆ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಷೇರುದಾರರು ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಕೃಷಿ ಕಲ್ಪ ಟೀಮ್ನವರು ಸಾಕಷ್ಟು ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಕಂಪನಿಯನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ನಬಾರ್ಡ್ DDM ರಶ್ಮಿ ರೇಖಾ ಮೇಡಮ್ ಅವರು ಹಾಗೂ ಕೃಷಿ ಕಲ್ಪ ಟೀಮ್ ನಮ್ಮ ಕಂಪನಿಯ ಪ್ರಗತಿಗೆ ಸಾಕಷ್ಟು ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ಕೊಟ್ಟು ಕಂಪನಿಯ ಒಂದು ವಹಿವಾಟನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ, ಪ್ರಗತಿಯನ್ನು ಜಾಸ್ತಿ ಸಾಧಿಸಲಿಕ್ಕೆ ಸಹಾಯ ಮಾಡಿದರೆ. ಅವರೆಲ್ಲರಿಗೂ ಕೂಡ ನಾನು ಕಂಪನಿಯ ಪರವಾಗಿ, ನಮ್ಮ ವಿಕಾಸನ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.